ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದ. ಅವನಿಗೆ ಸೌಂದರ್ಯವತಿಯೂ ಹಾಗೂ ಬುದ್ಧಿವಂತಳಾಗಿದ್ದ ಒಬ್ಬ ಮಗಳಿದ್ದಳು. ಅವಳಿಗೆ 20 ವರ್ಷ ವಯಸ್ಸಾದಾಗ ರಾಜ, ನಿನಗೆ ಮದುವೆ ಮಾಡುವ ಸಮಯವಾಗಿದೆ, ನಿನಗೆ ಎಂತಹ ವರ ಹುಡುಕಲಿ ಹೇಳು ಎಂದು ಕೇಳಿದ. ಓಟದಲ್ಲಿ ನನ್ನನ್ನು ಸೋಲಿಸುವ ವರನನ್ನು ನಾನು ವಿವಾಹವಾಗುತ್ತೇನೆ ಎಂದು ರಾಜಕುಮಾರಿ ಉತ್ತರಿಸಿದಳು. ಸರಿ ಎಂದ ರಾಜ ರಾಜಕುಮಾರಿಗಾಗಿ ವರನನ್ನು ಹುಡುಕುತ್ತಿರುವುದಾಗಿ ಡಂಗೂರ ಸಾರಿಸಿದ. ರಾಜಕುಮಾರಿಯ ಸೌಂದರ್ಯಕ್ಕೆ ಆಕರ್ಷಿತರಾಗಿ ಅವಳನ್ನು ವಿವಾಹವಾಗಲು ದೇಶ ವಿದೇಶದಿಂದ ಬಂದ ಯುವಕರು ಓಟದಲ್ಲಿ ಅವಳೊಡನೆ ಸ್ಪರ್ಧಿಸಲಾರದೆ ಸೋಲೊಪ್ಪಿಕೊಂಡರು. ಸಿರಿವಂತ, ಬಡವ, ಸುಂದರ, ಬುದ್ಧಿವಂತ ಯಾವ ಯುವಕರೂ ರಾಜಕುಮಾರಿಯ ಓಟಕ್ಕೆ ಸರಿಸಮನಾಗಲಿಲ್ಲ. 1 ವರ್ಷ ಕಳೆದರೂ ರಾಜಕುಮಾರಿಯನ್ನು ಯಾರೂ ಸೋಲಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ರಾಜ ಬಹಳ ಚಿಂತೆಗೊಳಗಾದ. ಹೀಗಿರುವಾಗ ಒಂದು ದಿನ ಸಾಯಂಕಾಲ ಒಬ್ಬ ಹಳ್ಳಿಯ ಹುಡುಗ ಅಲ್ಲಿಗೆ ಬಂದ. ತಾನು ರಾಜಕುಮಾರಿ ಎದುರು ಸ್ಪರ್ಧಿಸುವುದಾಗಿ ಹೇಳಿದ. ಅವನು ಒಳ್ಳೆಯ ಹುಡುಗ, ಬಲಾಢ್ಯ, ಅಷ್ಟೇ ಸುಂದರನಾಗಿದ್ದ. ಓಟದಲ್ಲಿ ಗೆಲ್ಲುವುದು ಕಷ್ಟವೆಂದು ಅವನಿಗೂ ಗೊತ್ತಿತ್ತು. ಆದ್ದರಿಂದ ಅವನು ಒಬ್ಬ ಗುರುಗಳ ಬಳಿಗೆ ಹೋಗಿ ಕೇಳಿದ, ನಾನು ಲಗ್ನ ಆಗಬೇಕೆಂದು ಓಡುತ್ತಿಲ್ಲ, ಆದರೆ ಸ್ಪರ್ಧೆಗೆ ಹೋದ ಎಲ್ಲರೂ ಸೋಲುತ್ತಿದ್ದಾರೆ. ನಮ್ಮ ದೇಶದಲ್ಲಿ ಯುವಕರೆಲ್ಲ ಸೋತರು ಎಂದು ಆಗಬಾರದು. ಯುವಕರ ಸ್ವಾಭಿಮಾನವನ್ನು ಎತ್ತರಿಸಬೇಕು. ಆದ್ದರಿಂದ ನಾನು ಲಗ್ನಕ್ಕಾಗಿ ಅಲ್ಲ, ಆ ಸವಾಲು ಅಸಾಧ್ಯವಿಲ್ಲವೆಂದು ತೋರಿಸಲು ಗೆಲ್ಲಬೇಕೆಂದುಕೊಂಡಿದ್ದೇನೆ. ನಾನು ಗೆಲ್ಲುವ ಉಪಾಯ ಹೇಳಿಕೊಡಿ ಎಂದು ಕೇಳಿದ. ಅವನ ಮಾತು ಕೇಳಿದ ಸಂತ ಅವನಿಗೊಂದು ಯೋಜನೆ ರೂಪಿಸಿಕೊಟ್ಟಿದ್ದ. ಅದರಂತೆ ಅವನು ಸ್ಪರ್ಧೆಗೆ ಬಂದಿದ್ದ. ರಾಜ ಕೂಡ ಅವನ ಸ್ಪರ್ಧೆಗೆ ಒಪ್ಪಿದ. ಮರುದಿನ ಬೆಳಗ್ಗೆ ಓಟ ಪ್ರಾರಂಭವಾಯಿತು. ಅವನು 100 ಗಾವುದ ಓಡುವಷ್ಟರಲ್ಲಿ ಅವಳು 150 ಗಾವುದ ದೂರ ಹೋಗಿದ್ದಳು. ಆಗ ಯುವಕ ಗುರು ಹೇಳಿಕೊಟ್ಟಂತೆ ಸೊಂಟದಲ್ಲಿ ಕಟ್ಟಿಕೊಂಡಿದ್ದ ಹೊಳೆಯುವ ಬಂಗಾರದ ಚೆಂಡನ್ನು ಅವಳಿಗೆ ಕಾಣುವಂತೆ ದೂರಕ್ಕೆ ಎಸೆದ. ಮುಂದೆ ಓಡುತ್ತಿದ್ದ ರಾಜಕುಮಾರಿ ಆ ಚೆಂಡನ್ನು ನೋಡಿ ಹಿಂದೆ ತಿರುಗಿದಳು. ಯುವಕ ಬಹಳಷ್ಟು ಹಿಂದೆ ಇದ್ದ. ರಾಜಕುಮಾರಿ ಆ ಚೆಂಡಿನ ಆಕರ್ಷಣೆಗೆ ಒಳಗಾಗಿ ದಾರಿ ಬಿಟ್ಟು ಹೋಗಿ ಬಂಗಾರದ ಚೆಂಡನ್ನು ತೆಗೆದುಕೊಂಡು ಬಂದಳು. ಅವಳು ವಾಪಸ್ ಬರುವಷ್ಟರಲ್ಲಿ ಹುಡುಗ ಬಹಳಷ್ಟು ಮುಂದೆ ಹೋಗಿದ್ದ. ಅವಳು ಮತ್ತಷ್ಟು ವೇಗವಾಗಿ ಅವನನ್ನು ಸಮೀಪಿಸಿದಳು. ಆಗ ಯುವಕ ಮತ್ತೊಂದು ಚೆಂಡನ್ನು ಎತ್ತಿ ಎಡಕ್ಕೆ ಎಸೆದ. ಪಳಪಳ ಹೊಳೆಯುತ್ತಿದ್ದ ಚೆಂಡಿನ ಆಕರ್ಷಣೆಯನ್ನು ತಪ್ಪಿಸಿಕೊಳ್ಳಲು ರಾಜಕುಮಾರಿಗೆ ಸಾಧ್ಯವಾಗಲಿಲ್ಲ. ಅವಳ ಮನೆಯಲ್ಲಿ ಬಂಗಾರಕ್ಕೇನೂ ಕೊರತೆ ಇರಲಿಲ್ಲ. ಆದರೆ ಸುಂದರವಾಗಿ ಹೊಳೆಯುತ್ತಿದ್ದ ಬಂಗಾರದ ಆಸೆ ಮತ್ತೆ ಅವಳನ್ನು ದಾರಿ ತಪ್ಪಿಸಿತ್ತು. ಅವಳು ಅದನ್ನು ಎತ್ತಿಕೊಂಡು ಮತ್ತೆ ಅವನತ್ತ ಓಡಿ ಬಂದಳು. ಆಗ ಯುವಕ 3ನೇ ಚೆಂಡನ್ನು ಎಸೆದ. ಅವಳ ಕಣ್ಣೆದುರು ಹಾರಿ ಅದು ಹಿಂದಕ್ಕೆ ಹೋಗಿ ಬಿತ್ತು. ಅವಳು ಮತ್ತೆ ಅದರ ಹಿಂದೆ ಓಡಿದಳು. ಅವನು ಓಡಿ ಹೋಗಿ ಗುರಿ ಮುಟ್ಟಿದ. 3 ಚೆಂಡುಗಳು ರಾಜಪುತ್ರಿಯ ಕೈಯಲ್ಲಿದ್ದವು. ಆದರೆ ರಾಜಕುಮಾರಿ ಅವನಿಗೆ ವಶವಾಗಿದ್ದಳು. ಹುಡುಗ ಅವಳನ್ನು ಓಡಿ ಸೋಲಿಸಿರಲಿಲ್ಲ, ಬದಲಿಗೆ ದಾರಿ ತಪ್ಪಿಸುವಂತಹ ಆಕರ್ಷಣೆಗೆ ಒಳಪಡಿಸಿ ಸೋಲಿಸಿದ್ದ. ಸೋತಿದ್ದ ಅವಳಿಗೂ ಅಂತಹ ಯುವಕನೆದುರು ಸೋತಿದ್ದಕ್ಕೆ ಸಂತೋಷವಾಗಿತ್ತು. ಯುವಕನ ಬುದ್ಧಿವಂತಿಕೆ ಕಂಡು ರಾಜನಿಗೂ ಆನಂದವಾಗಿತ್ತು. ಈ ಕಥೆಯ ಹಿಂದೆ ಬಹುದೊಡ್ಡ ನೀತಿ ಇದೆ. ಜೀವನದ ದಾರಿಯಲ್ಲಿ ನಾವು ಓಡಿ ಯಶಸ್ಸನ್ನು ಪಡೆಯಬೇಕೆಂದರೆ 3 ಚೆಂಡುಗಳಾದ ಭೂಮಿ, ಹಣ, ಕುರ್ಚಿಯ ಆಕರ್ಷಣೆಯನ್ನು ಬಿಡಬೇಕು. ಈ 3 ಚೆಂಡುಗಳು ನಮ್ಮ ಜೀವನದ ಸುತ್ತ ಸುಳಿದಾಡತೊಡಗಿದರೆ ನೀತಿಯ ಮಾರ್ಗ ಕಾಣಿಸುವುದಿಲ್ಲ, ದಾರಿ ತಪ್ಪುತ್ತದೆ, ಜೀವನ ಕೆಡುತ್ತದೆ, ಸೋಲು ಎದುರಾಗುತ್ತದೆ. ನಮ್ಮಲ್ಲಿ ಶಕ್ತಿ ಇಲ್ಲವೆಂದಲ್ಲ, ಬುದ್ಧಿ ಇಲ್ಲವೆಂದಲ್ಲ, ಇಚ್ಛಾಶಕ್ತಿ ಇಲ್ಲವೆಂದಲ್ಲ, ಆದರೆ ಆಕರ್ಷಣೆಗೆ ಒಳಗಾಗುವ ಮನುಷ್ಯ ದಾರಿ ತಪ್ಪುತ್ತಾನೆ. ಒಂದು ಸಾದಾ ಅಧಿಕಾರ, ಕುರ್ಚಿ ಜಗತ್ತಿನ ದಾರಿ ತಪ್ಪಿಸುತ್ತದೆ. ಇವುಗಳ ಜೊತೆಗೆ ರೂಪ ಮತ್ತು ಪ್ರಶಸ್ತಿಯ ಆಸೆಯೂ ಸೇರಿದರೆ ಮನುಷ್ಯ ನ್ಯಾಯ ಮಾರ್ಗವನ್ನು ಬಿಟ್ಟು ಭ್ರಷ್ಟತೆಯೆಡೆಗೆ ವಾಲುತ್ತಾನೆ. ಅದೆಷ್ಟೇ ಸಾಮರ್ಥ್ಯವಿದ್ದರೂ ನ್ಯಾಯ ಮಾರ್ಗ ಬಿಟ್ಟವನನ್ನು ಉಳಿದ ಜನರು ಸುಲಭವಾಗಿ ಸೋಲಿಸುತ್ತಾರೆ. ಧನ್ಯವಾದಗಳು.